ನೀವೇನಾದರೂ ಡಯಟ್ ಮಾಡ್ತಿದ್ರೆ ಈ ಅಗಸೆ ಬೀಜದ ಪೌಡ್ರನ್ನು ಕೂಡ ನಿಮ್ಮ ಡಯೆಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಎಲ್ಲರೂ ಕೂಡ ಸಜೆಸ್ಟ್ ಮಾಡ್ತಾರೆ. ಇದನ್ನು ಹಾಗೆ ಕೂಡ ತಿನ್ನಬಾರ್ದು, ಡ್ರೈ ರೋಸ್ಟ್ ಮಾಡಿ ತಿನ್ನಬೇಕು. ರೋಸ್ಟ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಇನ್ನು ಈ ಥರ ಪೌಡರ್ ಮಾಡಿ ತಿನ್ನೋದ್ರಿಂದ ರೊಟ್ಟಿ, ಚಪಾತಿ, ಅನ್ನದ ಜೊತೆ ಅಲ್ಲದೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು ಅಥವಾ ಮಜ್ಜಿಗೆಗೆ, ಕಾಫಿ ಟೀಗೂ ಕೂಡ ಇದನ್ನು ಬಳಸ್ಕೋಬೋದು. ಆದ್ದರಿಂದ ಈ ಥರ ಪೌಡರ್ನ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಫಸ್ಟಿಗೆ ನಾನು ಅಗಸೆ ಬೀಜನ ತೊಗೊಂಡಿದ್ದೀನಿ. ಅದಕ್ಕೆ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತೀನಿ. ರೋಸ್ಟ್ ಆಗಿರುವಂತನೇ ಅಗಸೆ ಬೀಜನ ನೀವು ತಗೋಬರ್ಬೋದು, ಇಲ್ಲ ಅಂದರೆ ಮನೇಲೇ ಈ ಥರ ಮಾಡ್ಕೋಬೋದು. ಇದು ನಮಗೆ ಈಸಿಯಾಗಿ ಡೈಜೆಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಫೈಬರ್ ಅಂಶ ಇದರಲ್ಲಿ ಇದೆ. ಕಾನ್ಸ್ಟಿಪೇಷನ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗು ಕೂಡ ಹೆಲ್ಪ್ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಹುಡುಗಿರಿಗಂತೂ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಫರ್ಟಿಲಿಟಿ ಇಶ್ಯೂ ಇದ್ದರೆ, ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ಹೆಲ್ಪ್ ಆಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಬೋನ್ ಹೆಲ್ತ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಗಸೆ ಬೀಜ, ಬಿಳಿ ಎಳ್ಳು ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಕೂಡ ನೀವು ತಿನ್ಬೋದು. ಅದ್ರ ಜೊತೆಗೆ ನೀವೇನಾದರೂ ಈ ಥರ ಚಟ್ನಿ ಪುಡಿ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪನ್ನು ಕೂಡ ಕೊನೆಯಲ್ಲಿ ಹಾಕ್ಕೊಳ್ಳಿ. ರೋಸ್ಟ್ ಮಾಡಬೇಕಾದ್ರೆ ಬಳಸಬೇಡಿ. ಅರಿಶಿಣದ ಪುಡಿ ಆಗಲೇ ಬಳಸಿದ್ರೆ ಅದು ಸೀದೋಗುತ್ತೆ, ಆದ್ದರಿಂದ ಆವಾಗಲೇ ಬಳಸಬೇಡಿ. ಅದಾದ ನಂತರ ಅದನ್ನು ಸಣ್ಣ ಉರಿಲಿ ರೋಸ್ಟ್ ಮಾಡಿಕೊಂಡು ನೀವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಪೌಡರ್ ಥರ ಮಾಡಿ ಇಟ್ಕೋಬೋದು. ಇದನ್ನು ತುಂಬ ದಿನ ಇಟ್ಕೋಬೋದು, ಎಲ್ಲದಕ್ಕೂ ಕೂಡ ಬಳಸ್ಬೋದು. ಜೊತೆಗೆ ಇದು ಕಣ್ಣಿನ ಆರೋಗ್ಯಕ್ಕೆ ಮತ್ತು ಹೇರ್ ಆರೋಗ್ಯಕ್ಕೆ, ಅಂದರೆ ಕೂದಲಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಡ್ರೈ ಐಸ್ ಇದ್ದರೆ, ಕಣ್ಣಿಗೆ ಇನ್ಫ್ಲಮೇಟ್ರಿ, ಡ್ರೈ ಹೇರ್ ಇದ್ದರೆ ಕೂಡ ಹೆಲ್ಪ್ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೆಲ್ದಿ ಆಗಿರಿ. ಥ್ಯಾಂಕ್ ಯು.